ನಿಮ್ಗೆ 3 ಲಕ್ಷ ದುಡ್ಡು ಹೇಗೆ ಬಂತು? ಹ್ಮ್. ಇದೇ ರಾಯರ ಪವಾಡ. ಪವಾಡ ಹೌದೌದು. ಹೌದಲ್ಲಮ್ಮ ತಾಯಿ? ಹೌದ್ರಿ ನಿಮ್ದ ಅವ್ರು ಕೊಡ್ಲಾರ್ದಂತದ್ ಸ್ಥಿತಿ ಒಳಗ್ ಇದ್ರಿ. ಹಾ ಅದ್ ಹೆಂಗ್ ಬಂತೋ ಏನೋ ಹಾ ಬಂತು ನೋಡ್ರಿ ರಾಯರ್ದ ಇದ್ರಲಿಂದ ಬಂದದ್ರಿ. ಅಂದ್ರೆ ಆ ವ್ಯಕ್ತಿ ಕೊಡಕ್ಕೆ ಹಾ ಮುಂದೆ ಹಾ ಬರ್ತಿರ್ಲಿಲ್ಲ ಒಟ್ನಲ್ಲಿ. ಮುಂದೆ ಬರ್ತಾ ಇದ್ದಿಲ್ರಿ, ಫೋನ್ ಎತ್ತತಾ ಇದ್ದಿದ್ದಿಲ್ರಿ. ಹಾ ಹಾ ಬೆಂಗ್ಳೂರ್ಕ್ ಹೋಗಿದ್ದೀವ್ರಿ ನಮ್ ಮಗ ಎಷ್ಟ್ ಸಲ ತಪ್ಪಸ್ಕೊಂಡನ್ರಿ. ಹಾ ಹಾ ಎಲ್ಲಾ ಅಂತ ಮಾಡ್ಯಾನ್ರಿ. ವ್ಯಕ್ತಿ ಕಡೆಯಿಂದ ಗುರು ರಾಘವೇಂದ್ರ ಸ್ವಾಮಿಯವರು ಹಾ ಕೊಡಿಸಿದ್ದಾರಲ್ಲ ತಾಯಿ. ಹಾ ಕೊಡ್ಸಿದ್ದಾರ. ಇವ್ ಮತ್ ನಮ್ದೊಂದು ಡೀಲ್ ಇದೆ ಅಮ್ಮ, ನಮ್ಗೆ ಹಾ ಹೋಳಿಗೆ ಬೇಕು, ಹಾ 2 ಹೋಳಿಗೆ ಬೇಕು ಇವಾಗ. ಅದೇ ರೀ. ಜೈ ಹ್ಮ್. ಶ್ರೀರಾಮ್. ಜೈ ಶ್ರೀ. ಯಾರಮ್ಮ ತಾಯಿ ಮಾತಾಡೋದು? ನಾವು ರಾಧಾ ಅಂತ್ರಿ ಗುಲ್ಬರ್ಗಲಿಂತ. ಓಕೆ ಅಮ್ಮ, ಒಳ್ಳೇದಾಗ್ಲಿ ಹ್ಮ್. ತಾಯಿ, ಹೇಳಮ್ಮ. ನಮ್ಗ ಪವಾಡ ಆಗ್ಯದ್ರಿ 12 ಲಕ್ಷ ದುಡ್ಡು ಬರೋದಿತ್ರಿ. ಪವಾಡ್ ಈಗ ಆಗಿದೆ ಅಂದ್ರೆ ನಿಮ್ಗೆ ಹಾ 9 ವಾರದ ವ್ರತವನ್ನು ಹಾ ತಿಳಿಸ್ಕೊಟ್ಟಿದ್ದೀನಿ ಏನ್ ತಾಯಿ? ಹಾ ರಥ ತಿಳಿಸ್ಕೊಟ್ಟಿವ್ರಿ. ಅಯ್ಯೋ ನನ್ ತಾಯಿ, ಹಾ ಏನ್ ಪವಾಡ್ ಆಗಿದೆ ಅಮ್ಮ ಇವಾಗ ನಿಮ್ಗೆ? ಅದು 9 ವಾರ ಆದ್ಮೇಲೆ ನಾವು ಹಂಗೆ ಪೂಜೆ ಮಾಡ್ತಾ ಇದ್ದೇವ್ರಿ. ಹ್ಮ್. ಈಗ ಅವ್ರು ತನ್ನಷ್ಟು ತಾನೇ 3 ಲಕ್ಷ ತಾನೇ ತಂದು ಕೊಟ್ಟಿದ್ದಾರೆ. ಓಹೋ ಹೋ ಹೋ, ಹಾ ಅಂದ್ರೆ ನೀವು ವ್ರತವನ್ನು ಮಾಡಿ ಎಲ್ಲಿ ಮೀಟ್ ಮಾಡಿದ್ರಿ ನನ್ನನ್ನ ನೀವು? ನಿಮ್ಗೆ ನಾವು ಬಗ್ದಾಲ್ಕ್ ಮಾಡಿದ್ದೇವೆ ನೋಡ್ರಿ ನಾವು. ಅಲ್ಲೇ ನೀವು ಮತ್ತೆ ನಿಮ್ಮ ಯಜಮಾನ್ರು ಒಂದ್ ಕಾರಲ್ಲಿ ಬಂದು ನನ್ನ ಹಾ ಹಾ ಕೇದಾರ್ನಾಥಕ್ಕೆ ಹೋಗುವಾಗ ಮೀಟ್ ಮಾಡಿದ್ರಲ್ಲ ಹಾ ತಾಯಿ? ಹೌದ್ರಿ ಅಲ್ಲೇ ರೀ. ಆ ಅಲ್ಲಿ ಬಂದು ಹೋದಂತ ಸಂದರ್ಭದಲ್ಲಿ ನಾನು ನಿಮ್ಗೆ ವ್ರತವನ್ನು ತಿಳಿಸ್ಕೊಟ್ಟೆ. ವ್ರತವನ್ನು ಹೌದ್ ತಿಳಿಸ್ಕೊಟ್ಟ ನೀವು ನಿಮ್ಮ ಯಜಮಾನ್ರು ಕೂಡಿ ಬಂದಿದ್ರಿ ಅವತ್ತು. ಒಂದು ಹೌದ್ ಹೊಲದಲ್ಲಿ ಊಟ ಮಾಡಿದ್ವಲ್ಲ ತಾಯಿ? ಊಟ ಮಾಡ್ದೇವ್ರಿ. ಹೌದ್ರಿ. ಅದೇ ಮುಖಾಂತರದಲ್ಲಿ ಒಬ್ರು ಬೆಳಗಾವಿಯಿಂದ ಒಬ್ರು ಬೈಕ್ ತಗೊಂಡ್ ಬಂದಿದ್ರು. ಹಾ ಬೈಕ್ ತಗೊಂಡ್ ಬಂದಿದ್ರಿ, ಮಕ್ಕಳ ಸಲುವಾಗಿ ಬಂದಿದ್ರಿ ಅವ್ರು. ಹಾ ಹೌದು ಹೌದು ಹೌದು. ಅವತ್ತಿನ ದಿನದಲ್ಲಿ ನೀವು ಹೊಲದಲ್ಲಿ ಕುತ್ಕೊಂಡು ಊಟ ಮಾಡಿದೀವಿ. ಹಾ ನೀವು ನಿಮ್ಮ ಮನೆಯಿಂದ ನನಗೆ ಅಡಿಗೆ ಮಾಡ್ಕೊಂಡು ಬಂದು ಹಾ ಊಟ ಮಾಡಿಸಿದ್ರಿ ತಾಯಿ. ಹೌದ್ರಿ. ನೆನಪಿದೆ ಅಮ್ಮ, ಒಳ್ಳೇದಾಗ್ಲಿ ನನ್ ಹ್ಮ್ ತಾಯಿ. ಅಂದ್ರೆ ಇವತ್ತು ನಿಮ್ಮ ಪವಾಡ ಅಂದ್ರೆ ನಿಮ್ಗೆ 3 ಲಕ್ಷ ದುಡ್ಡು ಹಾ ಬಂತು. ಬಂದದ್ರಿ. ಹಾ 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 ಇದೇ ಹಾ ರಾಯರ ಪವಾಡ ಅನ್ನೋದು ತಾಯಿ. ಹ್ಮ್ ಅದಕ್ಕೆ ಇವಾಗ ಅನುಗ್ರಹ ಅಲ್ಲಿಗೆ ಆಯ್ತು ಅಂತಂದು ಸುಮ್ನೆ ಆಗಬಾರ್ದು. ನಿಮ್ಮ ಭಕ್ತಿಯಿಂದ ಇನ್ನೂ ಎಷ್ಟು ಹೆಚ್ಚಾಗತ್ತೆ, ನಿಮ್ಮ ಉಸಿರಿರೋವರೆಗೂ ರಾಯರ ಹೆಸರನ್ನು ಹಾ ಮರಿಬೇಡಿ. ಹಾ ನಾವ್ ಮರಂಗಿಲ್ಲ. ಮುಸುರಿ ತನನು ನಮ್ ಮರಂಗೇ ಇಲ್ರಿ ಇವತ್ತು. ಇವತ್ತು ನೋಡಿ, ನೀವು 9 ವಾರ ವ್ರತವನ್ನು ಮಾಡಿದ್ದಕ್ಕೆ ನಿಮ್ಗೆ 3 ಲಕ್ಷ ದುಡ್ಡು ಹೇಗೆ ಬಂತು? ಹ್ಮ್. ಇದೇ ರಾಯರ ಪವಾಡ. ಪವಾಡ ಹೌದೌದು. ಹೌದಲ್ಲಮ್ಮ ತಾಯಿ? ಹೌದ್ರಿ ನಿಮ್ದ ಅವ್ರು ಕೊಡ್ಲಾರ್ದಂತದ್ ಸ್ಥಿತಿ ಒಳಗ್ ಇದ್ರಿ. ಹಾ ಅದ್ ಹೆಂಗ್ ಬಂತೋ ಏನೋ ಹಾ ಬಂತು ನೋಡ್ರಿ ರಾಯರ್ದ ಇದ್ರಲಿಂದ ಬಂದದ್ರಿ. ಅಂದ್ರೆ ಆ ವ್ಯಕ್ತಿ ಕೊಡಕ್ಕೆ ಹಾ ಮುಂದೆ ಹಾ ಬರ್ತಿರ್ಲಿಲ್ಲ ಒಟ್ನಲ್ಲಿ. ಮುಂದೆ ಬರ್ತಾ ಇದ್ದಿಲ್ರಿ, ಫೋನ್ ಎತ್ತತಾ ಇದ್ದಿದ್ದಿಲ್ರಿ. ಹಾ ಹಾ ಬೆಂಗ್ಳೂರ್ಕ್ ಹೋಗಿದ್ದೀವ್ರಿ ನಮ್ ಮಗ ಎಷ್ಟ್ ಸಲ ತಪ್ಪಸ್ಕೊಂಡನ್ರಿ. ಹಾ ಹಾ ಎಲ್ಲಾ ಅಂತ ಮಾಡ್ಯಾನ್ರಿ. ವ್ಯಕ್ತಿ ಕಡೆಯಿಂದ ಗುರು ರಾಘವೇಂದ್ರ ಸ್ವಾಮಿಯವರು ಹಾ ಕೊಡಿಸಿದ್ದಾರಲ್ಲ ತಾಯಿ. ಹಾ ಕೊಡ್ಸಿದ್ದಾರ. ಇವ್ ಮತ್ ನಮ್ದೊಂದು ಡೀಲ್ ಇದೆ ಅಮ್ಮ, ನಮ್ಗೆ ಹಾ ಹೋಳಿಗೆ ಬೇಕು, 2 ಹೋಳಿಗೆ ಬೇಕು ಇವಾಗ. ಅದೇ ರೀ. ನೀವ್ ಬರೋದೇ ನಾವ್ ಹಾದಿ ಕಾಲತ್ತೀವ್ರಿ. ಎಂದ ಬರ್ತೀವ್ರಿ. ಅಯ್ಯೋ ಅದ ನನ್ ನೀವು ತಾಯಿ. ಒಂದು ಫೋನ್ ಹಚ್ಚಿದ್ರ ಸಾಕ್ರಿ ನಮ್ಗ. ಹ್ಮ್. ನೀವ್ ಎಲ್ಲಿದ್ದರಿ ನಾವು ನಿಮ್ ಬಂದು ನಾವ್ ಕರ್ಕೊಂಡ್ ಬರ್ತೀವ್ರಿ. ನೀವ್ ಅದೇ ಕಾಯ್ಲಕತ್ತೀವ್ರಿ ನಾವು. ಅಯ್ಯಯ್ಯೋ ನನ್ ತಾಯಿ. ಹ್ಮ್. ಇರ್ಲಮ್ಮ, ನನ್ನನ್ನ ಯಾಕೆ ಹುಡುಕ್ತೀರಾ? ಹ್ಮ್. ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಮ್ಮ, ಒಳ್ಳೇದಾಗತ್ತೆ. ಮಂತ್ರಾಲಯ ಫಸ್ಟ್ ನೀವೇ ರೀ. ನಿಮ್ಲಿಂತ ನೀವ್ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಇದ್ದಂಗಿರಿ ನಮ್ ಪಾಲಿಗೆ. ಅಯ್ಯಯ್ಯೋ ನನ್ ತಾಯಿ, ಹ್ಮ್ ಎಲ್ಲಾ ಹ್ಮ್ ರಾಯರ ಕೃಪೆ. ನೋಡಿ, ಇಲ್ಲಿ ನಾನು ದೇವರಾಗೋದಕ್ಕಾಗಲ್ಲ, ಹ್ಮ್ ಗುರುಗಳಾಗೋದಕ್ಕಾಗಲ್ಲ. ಹ್ಮ್ ನಾನು ನಿಮ್ಮ ಹಾಗೆ ರಾಯರ ಭಕ್ತ. ನಿಮ್ಮ ಹ್ಮ್ ಹಾಗೆ ರಾಯರಿಗೆ ನಾನು ಪೂಜೆ ಮಾಡಿ 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 ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡಿದ್ದಾರೆ, ಅಲ್ಪ ಸ್ವಲ್ಪ ಹ್ಮ್ ಅನುಗ್ರಹ ಮಾಡಿದ್ದಾರೆ. ಅದಕ್ಕೆ ಹ್ಮ್ ಇವತ್ತು ನುಡಿದಂತ ಮಾತನ್ನು ಸತ್ಯವನ್ನು ಮಾಡ್ತಾ ಇದಾರೆ ಅಂದ್ರೆ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ ತಾಯಿ ಇದು. ಹೌದ್ರಿ. ಅಂದ್ರ ನಮ್ಗ್ ಮಾಡೋದು ನಿಮ್ ಮುಖಾಂತರ ಅಲ್ರಿ. ಫಸ್ಟ್ ನಿಮ್ಲಿಂತೆ ರಾಘವೇಂದ್ರ ನೀವೆಲ್ಲಾ ನಮಗ್ ತೋರ್ಸಕತ್ತಿರಲ್ರಿ ಇದನ್ನ. ಹಾ ಹಾ ಅದು ಹಾ ನಮಗ್ ಬಾಳ ಖುಷಿ ಆಗ್ಯದ್ರಿ. ಅಂದ್ರೆ ಇವಾಗ ಎಷ್ಟು ವರ್ಷ ಆಗಿತ್ತು ತಾಯಿ ನೀವು ದುಡ್ಡು ಕೊಟ್ಟು? ದುಡ್ಡು ಕೊಟ್ಟು ಎಷ್ಟು ವರ್ಷ ಇದ್ರ 4-5 ವರ್ಷ 7 ವರ್ಷ ಐತ್ರಿ. ದುಡ್ಡು ಕೊಟ್ಟು 7 ವರ್ಷ 7 ವರ್ಷ ಆಗಿತ್ತು. ಐತ್ರಿ. 7 ವರ್ಷ ನಾ ಹಿಂಗೆ ಹಾ, ಇದನ್ನೇ ಮಾಡಿದ್ದೇವ್ರಿ. ನೋಡ್ತೀರಾ, 7 ವರ್ಷ ಆಗೈತಿ ನೀವು ದುಡ್ಡು ಕೊಟ್ಟು. ಹ್ಮ್ 7 ವರ್ಷದಿಂದ ದುಡ್ಡು ಬರ್ಲಾರ್ದಂತ ವ್ಯಕ್ತಿ ಕಡೆಯಿಂದ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ 9 ವಾರ ವ್ರತವನ್ನು ಮಾಡಿದ್ದಕ್ಕೆ ನಿಮ್ಗೆ ಕೇವಲ ಎಷ್ಟನೇ ವಾರದಲ್ಲಿ ಬಂತು ತಾಯಿ? 8 ವಾರದಾಗ 9 ವಾರದಾಗ ಬಂದವ್ರಿ. ಹಾ ಹಾ 9ನೇ ವಾರದಲ್ಲಿ ಹಾ ಬಂದಿದೆ ಒಟ್ನಲ್ಲಿ. ಬಂದಿದಾವ್ರಿ. ಹ್ಮ್. ಈಗಂತರ ಇನ್ನ ಬರಬೇವ್ರಿ. ಈಗ ತನ್ನಷ್ಟು ಈಗ ನಾವ್ ಫೋನ್ ಹಚ್ಚಿದ್ರೆ ಫಸ್ಟ್ ಎತ್ತತಾನ್ರಿ. ಆಯ್ತು ಜುಲೈ ಲಾಸ್ಟ್ ವೀಕ್ ಕೊಡ್ತೀನಿ ಅಂತ ಅಂದಾರ. ಇವಾಗ ಫಸ್ಟ್ ಮುಂಚೆ ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ ವ್ಯಕ್ತಿ. ಹಾ ಮಾಡ್ತಿದ್ರಲ್ಲ. ಇವಾಗ ಫೋನ್ ರಿಸೀವ್ ಮಾಡಿ ಇನ್ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಇವಾಗ 3 ಲಕ್ಷ ಬಂದಿದೆ. ಇನ್ನು ಬಂದಿದೆ 9 ಲಕ್ಷ 9 ಬರ್ಬೇಕಾಗಿರೋದು ಲಕ್ಷ. ನಿಮ್ಗೆ. ಹಾ ಅದು ಇವಾಗ ನೋಡಿ, ಆ ವ್ರತವನ್ನು ಆಯ್ತು, ಕಂಪ್ಲೀಟ್ ಆಯ್ತು. ಇವಾಗ ಇನ್ನೊಂದು ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಲ್ವಾ ಇವಾಗ ನಾನು ಹಾ ನಿಮ್ಗೆ. ಹಾ ಹೌದು. ಈ ವ್ರತವನ್ನು ಕಂಪ್ಲೀಟ್ ಮಾಡಿ, ಈ ಸರಿ ರೀ. ವ್ರತವನ್ನು ಕಂಪ್ಲೀಟ್ ಮಾಡಿದ ಮೇಲೆ 9 ಗುರುವಾರದ ಒಳಗಡೆ ನಿಮ್ಮ ಅಮೌಂಟ್ ಸೆಟ್ಲ್ ಆಗತ್ತೆ. ಸರಿ ರೀ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ತಾಯಿ ಗ್ಯಾರಂಟಿ. ನಿಮ್ಗೆ. ಆಯ್ತ್ರಿ ಆಯ್ತು. ಇವತ್ತು ಹಾಸ್ಪಿಟಲ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ವೈದ್ಯರು ಏನ್ ಹೇಳ್ತಾರೆ ನೋಡಿ, ಹೌದ್ರಿ. ನಾವು ಆಪರೇಷನ್ ಮಾಡ್ತೀವಿ,
ಆದ್ರೆ ಬದುಕೋದು ಬಿಡುದು ದೇವ್ರ ಇಚ್ಛೆ ಅಂತ ಹೇಳ್ತಾರೆ. ಹೌದೌದು. ಇವತ್ತು ನಾನು ರಾಯರ ಪಾದವನ್ನು ಹಿಡಿದು ಹೇಳ್ತಾ ಇದ್ದೀನಿ, ನಿಮ್ ಕೆಲಸ ಗ್ಯಾರಂಟಿ ಆಗತ್ತೆ. ಗ್ಯಾರಂಟಿ ರೀ ಅದೊಂದೇ ನೋಡ್ರಿ ನಿಮ್ಗ ಅದೊಂದ್ ಆಯ್ತಂದ್ರ ನಮ್ಗ್ ಬಾಳ್ ಇದು ಅದರಿ. ಹ್ಮ್ 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 ನೌಕರಿ ಇದಾವ್ರಿ ಮಗನ್ ನೌಕರಿ ಒಂದೇ ಚಿಂತಿ ರೀ ನಮ್ಗ. ನಾನು ಇವಾಗ ಅದಕ್ಕೆ ದುಡ್ಡು ಹೇಳ್ಕೊಟ್ಟಿದ್ದೀನಲ್ಲ, ಈ ವ್ರತವನ್ನು ಇನ್ನೊಂದು ಹೇಳ್ಕೊಟ್ಟಿದ್ದೀನಲ್ಲ, ಈ ವ್ರತದಲ್ಲಿ ಹಾ ನೀವು ಪೂಜೆ ಮಾಡೋದ್ರ ಒಳಗಡೆನೆ ನಿಮ್ಗೆ ಪವಾಡ ಆಗತ್ತೆ. ಆಯ್ತ್ರಿ. ಚಿಂತಿಸಬೇಡಿ. ಯಾಕಂದ್ರೆ ಇವತ್ತು ನಾವ್ ಏನೇ ಕರ್ಮ ಮಾಡಿದ್ರು ಆ ಕರ್ಮ ನಾವೇ ಅನುಭವಿಸ್ಬೇಕು ತಾಯಿ. ಹೌದೌದು. ಈ ಮುಂಚೆ ನಮ್ಮ ತಾತಂದ್ರು ಮಾಡಿದ್ರು, ಮಕ್ಳು ಅನುಭವಿಸ್ತಿದ್ರು, ಇಲ್ಲ ಮೊಮ್ಮಕ್ಳು ಅನುಭವಿಸ್ತಾ ಇದ್ರು. ಇವಾಗ ಆ ತರ ಕರ್ಮ ಬಂದಿಲ್ಲ. ಈ ಕರ್ಮ ಹೆಂಗಂದ್ರೆ ಈ ಕಲಿಯುಗದಲ್ಲಿ ಇವತ್ತು ನಾವೇನ್ ಕರ್ಮ ಮಾಡಿರ್ತೀವಿ ಅದನ್ನ ನಾವೇ ಅನುಭವಿಸ್ಬೇಕು. ಹೌದೌದು. ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸ್ಬೇಕು ಹೊರತು ನಾವು ಕೆಟ್ಟದ್ದನ್ನು ಬಯಸಬಾರದು. ಹೌದೌದು. ಅದಕ್ಕೆ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಹ್ಞೂ ರೀ, ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ರಾಘವೇಂದ್ರ ಸ್ವಾಮಿ ಹೌದ್ರಿ. ನಿಮ್ಗೆ ಸಾಧ್ಯವಾದ್ರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಹೋಗ್ ಆಶೀರ್ವಾದನು ಪಡ್ಕೊಂಡ್ ಬನ್ನಿ. ಈಗ ಶ್ರಾವಣದಾಗ ಹೋಗ್ಬೇಕಂತ ವಿಚಾರ ಅದ ರೀ, ಹೋಗ್ತೀವ್ರಿ ಈಗ. ಹಾ ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಹೋಗಿ ಬಂದ್ರೆ ನೀವು ಸ್ವರ್ಗದ ಬಾಗ್ಲ ತಟ್ಟಿ ಬಂದಂಗ ಆಗುತ್ತೆ ತಾಯಿ. ಆ ಪುಣ್ಯ ಕ್ಷೇತ್ರ ಅಂತ ಜಾಗದಲ್ಲಿ ಹೋಗಿ ಬಂದ್ರೆ ಮಕ್ಕಳೇ ಚಿಂತಿಸಬೇಡಿ, ನಾನು ನಿಮ್ಮೊಟ್ಟಿಗೆ ಇದ್ದೀನಿ ಅಂತ ಹೇಳ್ತಾರೆ ಅವರು. ಹೌದೌದ್ರಿ. ಅದಕ್ಕೆ ಖಂಡಿತ ನಿಮ್ ಯಜಮಾನ್ರಿದ್ದಾರೆ ನಮ್ಮ. ಇದಾರ್ರಿ, ಕೊಡ್ತೀನಿ ತಡೀರಿ. ಕೊಡಿ. ಹಲೋ, ಜೈ ಶ್ರೀರಾಮ್ ಸ್ವಾಮಿ. ಜೈ ಶ್ರೀರಾಮ್. ಏನು ಸ್ವಾಮಿ ನಿಮ್ಮ ಧ್ವನಿ ಕೇಳೋದಕ್ಕೆ ಬಹಳ ಆನಂದ ಆಗುತ್ತೆ. ಇವಾಗ ನೋಡಿ 9 ವಾರ ವ್ರತವನ್ನು ಮಾಡಿದ್ದಕ್ಕೆ ಅವತ್ತು ನೀವು ಎಷ್ಟು ಕಿಲೋಮೀಟರ್ ಹುಡುಕೊಂಡು ಬಂದಿರಿ ನನ್ನನ್ನ. ಹುಡುಕೊಂಡು ಯಾವ್ದೋ ಒಂದು ಡಾಬಾದಲ್ಲಿ ಕುತ್ಕೊಂಡಿದ್ದೆ ನಾನು ಅಲ್ಲಿ ಊಟ ಮಾಡೋಕಂತಂದು, ಮತ್ತೆ ರಿಟರ್ನ್ ಹಿಂಗ್ ಬನ್ನಿ ಅಲ್ಲಿ ಕುತ್ಕೊಳ್ಳೋಣ ಅಂತಂದು ನಿಮ್ನ ಕರೆದುಕೊಂಡು ಹೋಗಿ ಹೊಲದಲ್ಲಿ ಕುತ್ಕೊಂಡು ಹೋಗಿ ನನಗೆ ನಿಮ್ಮ ಮನೆಯಿಂದ ಊಟ ತಗೊಂಡ್ ಬಂದಿದ್ರಿ. ಹೌದು ಸರ್. ನಾನು ಊಟ ಮಾಡಿದೆ ಹೊಲದಲ್ಲಿ ಕುತ್ಕೊಂಡು ಊಟ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳ್ತಾ ಇದೀನಿ. 3 ಲಕ್ಷ ಬಂತ ಸ್ವಾಮಿ? 3 ಲಕ್ಷ ಬಂದಿದೆ ಸರ್. ರಾಯರ್ನ ನಂಬಿದ್ದಕ್ಕೆ 3 ಲಕ್ಷ ಬಂತು. ಇನ್ನೂ ನಿಮ್ದು ಏನು 9 ಲಕ್ಷ ಬರಬೇಕು, ಅತಿ ಶೀಘ್ರದಲ್ಲಿ ಬರುತ್ತೆ. ಇನ್ನೂ ಒಂದು ಅದ್ಭುತವಾದಂತ ವ್ರತವನ್ನು ತಿಳಿಸಿಕೊಟ್ಟಿದ್ದೀನಿ. ಈ ವ್ರತ ಕಂಪ್ಲೀಟ್ ಆಗೋದ್ರೊಳಗಡೆ ನಿಮ್ಮ ಕಡೆಯಿಂದ ಸಿಹಿ ಸುದ್ದಿಯನ್ನು ನನ್ನ ಹತ್ರ ಹಂಚ್ಕೊಂತೀರಾ ನೀವು. ಆಯ್ತು ಸ್ವಾಮಿ. ನಾನು ಆಶೀರ್ವಾದ ಸರ್. ನನ್ನ ಆಶೀರ್ವಾದ ಏನು ಸ್ವಾಮಿ, ನಾನು ತುಂಬಾ ಚಿಕ್ಕವನು ಸ್ವಾಮಿ. ನೀವು ಎಷ್ಟೋ ವಯಸ್ಸಲ್ಲಿ ತುಂಬಾ ದೊಡ್ಡವರು, ನಾವು ತುಂಬಾ ಚಿಕ್ಕವರು. ಆದ್ರೆ ಇಲ್ಲಿ ನಾನು ದೇವರು ಗುರುಗಳು ಯಾವುದು ಅಲ್ಲ. ನಾನು ನಿಮ್ಮ ಹಾಗೆ ಮನುಷ್ಯ, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ಮಾಡಿ ಮಾಡಿ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಭಕ್ತಿಯಿಂದ ಪೂಜೆ ಮಾಡಿ ರಾಯರ್ನ. ನಿಮ್ನ ಯಾಕಂದ್ರೆ ಒಬ್ಬೊಬ್ರು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅದನ್ನ ರಾಯರಲ್ಲಿ ದೀಪವನ್ನು ಹಚ್ಚಿದ್ದಾರೆ, ಅದ್ರ ಬೆಳಕಿಗೆ ಹೋಗೋಣ ಅಂತ. ಬನ್ನಿ ಮಕ್ಕಳು ಇಲ್ಲಿ ಬೆಳಕಿದೆ ಅಂತಂದು ಹೇಳಿದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು. ಹಂಗಾಗಿ ನಾವು ಕತ್ಲಕ್ಕೆ ಹೋಗ್ತಾ ಇದೀವಿ ಹೊರತು ಬೆಳಕಿರೋ ಜಾಗಕ್ಕೆ ಹೋಗ್ತಿಲ್ಲ. ಗುರು ರಾಘವೇಂದ್ರ ಸ್ವಾಮಿಯವರು ಒಂದೇ ಒಂದು ಮಾತು ಹೇಳಿದ್ದಾರೆ, ಮಕ್ಕಳೇ ನೀವ್ ಯಾರು ಚಿಂತೆ ಮಾಡಬೇಡಿ, ನಿಮ್ಮಿಂದ ನಿಮ್ಗೆ ಕಷ್ಟ ಅಂತೂ ಬಂತಂದ್ರೆ ಸದಾ ನನ್ನ ಜೊತೆ ರಾಯರ್ ಇದ್ದಾರೆ ಅಂತ ಒಂದು ಮಾತು ನಿಮ್ಮ ಧ್ವನಿ ಮುಖಾಂತರ ಹೇಳಿದ್ರೆ ಸಾಕು, ಸದಾ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಾಮಿ ಖಂಡಿತ ಒಳ್ಳೇದಾಗ್ಲಿ. ಗುಲ್ಬರ್ಗನ ನಿಮ್ದೂರು? ಗುಲ್ಬರ್ಗ. ನಾನು 5ನೇ ತಾರೀಕು ಇಲ್ಲ 6ನೇ ತಾರೀಕಿಗೆ ಬರ್ತಾ ಇದ್ದೀನಿ ಸ್ವಾಮಿ. 4, 5, 6 ಇದ್ರ ಒಳಗಡೆ ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನಾನು ಖಂಡಿತ ನಿಮ್ಗೆ ಕರೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಪಾಪ ನೀವು ಸುಮಾರು ಸಲ ನನಗೆ ಕರೆ ಮಾಡಿದ್ರೆ ನಾನು ಲೈನೇ ಸಿಕ್ಕಿಲ್ಲ ನಿಮ್ಗೆ. ಹೌದು, ಅದಕ್ಕೆ ಆದ್ರೂ ನಾನು ಟ್ರೈ ಮಾಡ್ತೀನಿ ಸ್ವಾಮಿ. ಓಕೆನಾ? ನಾವು 4, 5, 6 ಅನ್ಕೊಂತ ನಿಮ್ಗೆ ಕಾಲ್ ಮಾಡ್ತೀನಿ. ನಾವು ಕಾಲ್ ಮಾಡಿ ಖಂಡಿತ 3ಕ್ಕೆ ಸ್ಟಾರ್ಟ್ ಮಾಡಿ. 3ನೇ ತಾರೀಕು ಇಲ್ಲ 4ನೇ ತಾರೀಕಿಗೆ ಅವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳ್ತೀನಿ ಅಂತ. ಯಾಕಂದ್ರೆ ಇವಾಗ ನಾನು ಸುಮಾರು ಕಡೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ 64 ಮನೆ ಕಂಪ್ಲೀಟ್ ಆಗಿದೆ. ಇನ್ನೊಂದು ಶೀಘ್ರದಲ್ಲೇ ಎಲ್ಲ 106 ಒಳಗಡೆ 108 ಕಂಪ್ಲೀಟ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಸ್ವಾಮಿ. ಚಿಂತಿಸಬೇಡಿ, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸ್ವಲ್ಪ ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಆಯ್ತು ಸ್ವಾಮಿ, ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗಬೇಕು ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ. ಆಯ್ತು ಸ್ವಾಮಿ. ರಾಯರಿದ್ದಾರೆ. ಶುಭವಾಗ್ಲಿ.